ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕ್ರೋಮ್ ಬ್ರೌಸರ್ನ ನಾವು ಹೇಗೆ ನೋಟ್ಪ್ಯಾಡ್ಗೆ ಕನ್ವರ್ಟ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೆಸ್ ಆದ ವಿಡಿಯೋ. ಸೊ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊತೀನಿ. ಆ್ಯಂಡ್ ಈ ಒಂದು ಕನ್ವರ್ಷನ್ ಅಥವಾ ಈ ಒಂದು ಕನ್ವರ್ಟ್ ಮಾಡೋದಕ್ಕೆ ಗೂಗಲ್ ಕ್ರೋಮಿಂದ ನೋಟ್ಪ್ಯಾಡ್ಗೆ ಕನ್ವರ್ಟ್ ಮಾಡೋದಕ್ಕೆ ಯಾವುದೇ ಒಂದು ಎಕ್ಸ್ಟರ್ನಲ್ ಟೂಲ್ ಅಥವಾ ಎಕ್ಸ್ಟೆನ್ಷನ್ ಏನೂ ಬೇಕಾಗಿಲ್ಲ. ಸಿಂಪಲ್ ಒಂದು ಟೆಕ್ಸ್ಟ್ ಇದೆ. ಆ ಒಂದು ಟೆಕ್ಸ್ಟ್ನ ನೀವು ನಿಮ್ಮ ಒಂದು ಸರ್ಚ್ ಬಾರಲ್ಲಿ, ಕ್ರೋಮ್ ಬ್ರೌಸರ್ ಸರ್ಚ್ ಬಾರಲ್ಲಿ ಟೈಪ್ ಮಾಡಿದರೆ ಸಾಕು. ನೀವು ಒಂದು ಬ್ಲ್ಯಾಂಕ್ ಪೇಜ್ ಕಾಣುತ್ತೆ. ಸೊ ಅಲ್ಲಿ ನೀವು ಟೈಪ್ ಮಾಡ್ಕೋಬೋದು. ಸೊ ಆ ಟೆಕ್ಸ್ಟ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಇದೆ ಅಲ್ವಾ ಟೆಕ್ಸ್ಟ್, ವಿಡಿಯೋನ ಪಾಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತೆಕ್ಕೋಬೋದು. ಸೊ ಪಾಸ್ ಮಾಡಿಬಿಟ್ಟು ಈ ಒಂದು ಟೆಕ್ಸ್ಟ್ನ ಕ್ರೋಮ್ ಬ್ರೌಸರಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಆದಮೇಲೆ ಸಿಂಪಲ್ ಆಗಿ ಜಸ್ಟ್ ಎಂಟರ್ ಮೇಲೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ನಿಮ್ಗೆ ಬ್ಲ್ಯಾಂಕ್ ಪೇಜ್ ಅನ್ನೋದು ಕಾಣ್ತಾ ಇದೆ ಅಲ್ವಾ. ಸೊ ಇಲ್ಲಿಂದ ನೀವು ಟೆಕ್ಸ್ಟ್ ಅಂದರೆ ಟೈಪ್ ಮಾಡ್ಕೋಬೋದು, ಒಂದು ಕನ್ವರ್ಟ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಅಷ್ಟು ಏನು ಫೀಚರ್ಸ್ ಏನಿಲ್ಲ. ಅಂದರೆ ಇದನ್ನು ಒಂದು ವೇಳೆ ಟೈಪ್ ಮಾಡಿದ್ರು ಕೂಡ ನೀವು ಇಲ್ಲಿ ಸೇವ್ ಮಾಡೋಕ್ಕೆ ಆಪ್ಷನ್ಸೇ ಇಲ್ಲ. ಸುಮ್ಮನೆ ಟೈಪ್ ಮಾಡೋಕ್ಕೆ ಅಷ್ಟೇ. ಇದು ಅಷ್ಟು ಫೀಚರ್ಸ್ ಏನೋ ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೂ ಅಷ್ಟು ಫೀಚರ್ಸ್ ಇಲ್ಲ. ಮತ್ತು ನೀವು Ctrl+A ಒತ್ತಿ ಎಲ್ಲ ಕಾಪಿ ಮಾಡಿ ಮತ್ತು ನೋಟ್ಪ್ಯಾಡಲ್ಲಿ ಅಥವಾ MS ವರ್ಡಲ್ಲಿ ನೀವು ಪೇಸ್ಟ್ ಮಾಡಿ ಸೇವ್ ಮಾಡಬಹುದು. ಯಾಕಂದರೆ ಇದರಲ್ಲಂತೂ ಸೇವ್ ಮಾಡೋಕ್ಕೆ ಆಪ್ಷನ್ಸೇ ಇಲ್ಲ. ಅಲ್ಲೇ ಹೋಗಿ ಸೇವ್ ಮಾಡಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.